Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. Matthew, chapter 25, verse 23. You have been faithful in managing small amounts, so I will put you in charge of large amounts. ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ 23ನೇ ವಚನ. ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ. ಇಲ್ಲಿ ಯೇಸು ಸ್ವಾಮಿ ನಮಗೆ ಉತ್ತಮವಾದ ವಾಕ್ಯವನ್ನು ಕೊಡ್ತಾ ಇದ್ದಾರೆ. ಏನೆಂದರೆ, ನೀನು ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ ಎಂಬುದಾಗಿ. ಹೌದು, ನೀನು ಇವತ್ತು ಕ್ರಿಸ್ತನು ನಮಗೆ ಕೊಟ್ಟಿರ್ತಕ್ಕಂಥ ಕೆಲಸದಲ್ಲಿ ನಂಬಿಗಸ್ತಿಕೆಯಿಂದ ಕಾರ್ಯ ಮಾಡುತ್ತಾ ಇದ್ದೇವಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ ಪ್ರಿಯರೇ. ಇಲ್ಲಿ ಯೇಸು ಸ್ವಾಮಿಯವರು ಪರಲೋಕ ರಾಜ್ಯದ ಕುರಿತು ತಿಳಿಸುತ್ತಾ ಇದ್ದಾರೆ. ದೇಶಾಂತರಕ್ಕೆ ಹೋಗುವ ಒಬ್ಬ ಮನುಷ್ಯನು ತನ್ನ ಆಳುಗಳನ್ನು ಕರೆದು ಅವರಿಗೆ ತನ್ನ ಆಸ್ತಿಯನ್ನು ಒಪ್ಪಿಸಿಕೊಟ್ಟಂತಿರುವುದು ಎಂಬುದಾಗಿ ಪರಲೋಕ ರಾಜ್ಯದ ಕುರಿತು ಇಲ್ಲಿ ತಿಳಿಸ್ತಾ ಇದ್ದಾರೆ. ಅವನು ತನ್ನ ಆಳುಗಳನ್ನು ಕರೆದು ಒಬ್ಬನಿಗೆ 5 ತಲಾಂತು, ಒಬ್ಬನಿಗೆ 2 ತಲಾಂತು, ಹೀಗೆ ಅವನವನ ಸಾಮರ್ಥ್ಯದ ಪ್ರಕಾರ ಅವರಿಗೆ ಕೊಟ್ಟು ಅವನು ಬೇರೊಂದು ದೇಶಕ್ಕೆ ಹೋದನು ಎಂಬುದಾಗಿ ಇಲ್ಲಿ ನಾವು ವಾಕ್ಯದಲ್ಲಿ ನೋಡುತ್ತೇವೆ ಪ್ರಿಯರೇ. ಇಲ್ಲಿ 5 ತಲಾಂತು ಮತ್ತು 2 ತಲಾಂತು ಹೊಂದಿದವರು ಆ ಮನುಷ್ಯನು ತಿರುಗಿ ಬಂದ ಮೇಲೆ ಅವರಿಗೆ ತಮ್ಮ ಕಾರ್ಯವನ್ನು ಒಪ್ಪಿಸುತ್ತಾ ಇದ್ದಾರೆ. ನೀನು ಕೊಟ್ಟ 5 ತಲಾಂತನ್ನ ವ್ಯಾಪಾರಕ್ಕೆ ಹಾಕಿದ್ದೇನೆ, ಇನ್ನೂ 5 ತಲಾಂತನ್ನ ಗಳಿಸಿಕೊಂಡೆನು ಎಂಬುದಾಗಿ ಹೇಳ್ತಾ ಇದ್ದಾನೆ. ಇನ್ನು 2 ತಲಾಂತು ಹೊಂದಿದವನು ಕೂಡ ನಾನೂ ಕೂಡ ಇನ್ನೂ 2 ಸಂಪಾದಿಸಿಕೊಂಡಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಆ ಒಂದು ಸಂದರ್ಭದಲ್ಲಿ ದೇಶಾಂತರಕ್ಕೆ ಹೋದ ಮನುಷ್ಯನು, ಅಂದರೆ ಅವರ ಒಡೆಯನು, ಬಲ ನಂಬಿಗಸ್ತನಾದ ಒಳ್ಳೆ ಆಳು, ನೀನು ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ, ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು ಎಂಬುದಾಗಿ ಅವರಿಬ್ಬರಿಗೆ ಹೇಳಿರುವುದನ್ನು ನಾವು ಇಲ್ಲಿ ವಾಕ್ಯದಲ್ಲಿ ನೋಡುತ್ತೇವೆ ಪ್ರಿಯರೇ. ಹೌದು, ನಾವು ಕೂಡ ಕರ್ತನು ಕೊಟ್ಟಂಥ ಕೆಲಸ ಕಾರ್ಯಗಳಲ್ಲಿ ದೇವರು ನಮಗೆ ಈ ಲೋಕದಲ್ಲಿ ಇಟ್ಟಿರುವಾಗ ನಮಗೆ ಕೊಟ್ಟಿರುವ ಜವಾಬ್ದಾರಿಕೆಯಲ್ಲಿ ನಾವು ಉತ್ತಮವಾಗಿ ಕೆಲಸವನ್ನು ಮಾಡಿ ಕ್ರಿಸ್ತನಿಗೆ ಒಪ್ಪಿಸುವುದಾದರೆ ಯೇಸು ಕ್ರಿಸ್ತನು ಇದೇ ವಾಕ್ಯವನ್ನು ನಮಗೂ ಕೂಡ ಹೇಳುವಂಥವರಾಗಿದ್ದಾರೆ. ಬಲ ನಂಬಿಗಸ್ತನಾದ ಒಳ್ಳೆ ಆಳು ನೀನು ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ ಎಂಬುದಾಗಿ. ಹೌದು, ಇವತ್ತು ನೀನು ನಂಬಿಗಸ್ತಿಕೆಯ ಕೆಲಸವನ್ನು ಮಾಡ್ತಾ ಇದೆಯಾ? ಕರ್ತನು ನೇಮಿಸಿಕೊಟ್ಟ ಕೆಲಸದಲ್ಲಿ ಆಲಸ್ಯಗಾರನು ಶಾಪಗ್ರಸ್ತನಾಗಲಿ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ದೇವರು ನಿನಗೆ ಕೊಟ್ಟ ಕೆಲಸದಲ್ಲಿ ನೀನು ಆಲಸ್ಯತನವನ್ನು ತೋರಿಸ್ತಾ ಇದೆಯಾ? ನೀನು ಮೈಗೆಳೆತನದಿಂದ ಜೀವಿಸ್ತಾ ಇದೆಯಾ? ಹಾಗಿರುವುದಾದರೆ ಶಾಪಗ್ರಸ್ತನಾಗಿದ್ದಿ. ಆದುದರಿಂದ ಇಂದೇ ನೀನು ವಾಕ್ಯವನ್ನು ತಿಳಿದುಕೋ, ಕ್ರಿಸ್ತನ ವಾಕ್ಯಕ್ಕೆ ಅನುಸಾರವಾಗಿ ನಡೆ. ಕ್ರಿಸ್ತನು ನಿನಗೆ ಕೊಟ್ಟ ಜವಾಬ್ದಾರಿಕೆ ಕೆಲಸವನ್ನು ಪೂರ್ಣ ಮನಸ್ಸಿನಿಂದ ಮಾಡುವಂಥವನಾಗಿರು. ನಿನ್ನ ಓಟವನ್ನು ಕೊನೆಗಾಣಿಸಿದ್ದೇನೆ ಎಂಬುದಾಗಿ ನೀನು ಕ್ರಿಸ್ತನಿಗೆ ಹೇಳುವಾಗ ನೀನು ಜೀವವೆಂಬ ಜಯಮಾಲೆಯನ್ನು ಹೊಂದಿಕೊಳ್ಳುವಂಥವನಾಗಿದ್ದಿ. ಯೋಹಾನನು ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, 3ನೇ ಪತ್ರಿಕೆ, ಅದು ಕೇವಲ ಒಂದೇ ಒಂದು ಅಧ್ಯಾಯವನ್ನು ಒಳಗೊಂಡಿರ್ತಕ್ಕಂಥ ಪತ್ರಿಕೆ ಅದಾಗಿದೆ ಪ್ರಿಯರೇ. ಅದರಲ್ಲಿ ಕೇವಲ 14 ವಚನಗಳು ಮಾತ್ರ ಇವೆ. ಅದನ್ನು ಬರೆದಿರ್ತಕ್ಕಂಥವರು ಅಪೊಸ್ತಲನಾದ ಯೋಹಾನನು. ಆ ಒಂದೇ ಒಂದು ಅಧ್ಯಾಯದಲ್ಲಿ ಯೋಹಾನನು ದೇಮೇತ್ರಿಯನು ಎಂಬುವಂಥ ಒಬ್ಬ ವ್ಯಕ್ತಿಯ ಬಗ್ಗೆ ವಿಶೇಷವಾಗಿ ಅಲ್ಲಿ ಬರೆಯುತ್ತಾ ಇದ್ದಾನೆ. 11 ಮತ್ತು 12ನೇ ವಚನದಲ್ಲಿ ನಾವು ನೋಡ್ತೇವೆ, ಆ ದೇಮೇತ್ರಿಯನು ಸಂಭಾವಿತನೆಂದು ಎಲ್ಲರಿಂದಲೂ ಸಾಕ್ಷಿ ಹೊಂದಿದವನಾಗಿದ್ದನು ಮತ್ತು ವಿಶೇಷವಾಗಿ ಸಾಕ್ಷಾತ್ ಸತ್ಯದಿಂದಲೂ, ಅಂದರೆ ಹೋಲಿ ಸ್ಪಿರಿಟ್, ಪರಿಶುದ್ಧಾತ್ಮನಿಂದ, ಸತ್ಯದ ಆತ್ಮನಿಂದ ಕೂಡ ಅವನು ಸಾಕ್ಷಿ ಹೊಂದಿದ್ದವನಾಗಿದ್ದನು. ನಾವೂ ಸಹ ಈ ವಿಷಯದಲ್ಲಿ ಸಾಕ್ಷಿ ಹೇಳುವವರಾಗಿದ್ದೇವೆ. ನಮ್ಮ ಸಾಕ್ಷಿ ಸತ್ಯವಾದದ್ದು ಎಂಬುದನ್ನು ನೀನು ಬಲ್ಲೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹೌದು, ದೇವರು, ಯೇಸು ಕ್ರಿಸ್ತನು, ಪರಿಶುದ್ಧಾತ್ಮ ದೇವರು ಇವತ್ತು ನಿನ್ನ ಕುರಿತು ಸಾಕ್ಷಿಯನ್ನು ನುಡಿಲಿಕ್ಕೆ ಸಾಧ್ಯವಾ? ಕ್ರಿಸ್ತನಿಗೆ ಮೆಚ್ಚುಗೆ ಜೀವನವನ್ನು ನಾವು ಮಾಡ್ತಾ ಇದ್ದೇವಾ? ಕರ್ತನ ಕಣ್ಣುಗಳು ಅಂದು ದೇಮೇತ್ರಿಯನ ಸಾಕ್ಷಿಯುಳ್ಳ ಜೀವಿತವನ್ನು ಕಂಡ ಹಾಗೆ ಇವತ್ತು ನಿನ್ನ ಕೃತ್ಯಗಳನ್ನು ಕಾಣಲಿಕ್ಕೆ ಸಾಧ್ಯವಾ? ಸತ್ಯವೇದದಲ್ಲಿ ಆ ದೇಮೇತ್ರಿಯನ ಬಗ್ಗೆ ಅವನ ಜ್ಞಾಪಕಾರ್ಥವಾಗಿ ಬರೆಯಲ್ಪಡಲಿಕ್ಕೆ ಅಲ್ಲಿ ಸ್ಥಳ ಕೊಡಲ್ಪಟ್ಟಿತ್ತು. ಅವನ ಹೆಸರು ಅಲ್ಲಿ ಎಂದೆಂದಿಗೂ ನೆಲೆಸಿದೆ ಪ್ರಿಯರೇ. ಸತ್ಯವೇದದಲ್ಲಿ ಅನೇಕರ ಹೆಸರು ಇಲ್ಲ, ಆದರೆ ಅವರ ಕೃತ್ಯಗಳನ್ನು ನಾವು ನೋಡ್ತೇವೆ.
ಯೋಬನ ಗ್ರಂಥ 2ನೇ ಅಧ್ಯಾಯ 9ನೇ ವಚನದಲ್ಲಿ ಆ ಯೋಬನ ಹೆಂಡತಿ ಎಂಬುದಾಗಿ ಬರೆಯಲ್ಪಟ್ಟಿದೆ, ಆದರೆ ಆಕೆ ಹೆಸರು ಬರೆಯಲ್ಪಟ್ಟಿಲ್ಲ. ನಿನ್ನ ಯಥಾರ್ಥತ್ವವನ್ನು ಇನ್ನೂ ಬಿಡಲಿಲ್ಲವೋ, ದೇವರನ್ನು ದೂಷಿಸಿ ಸಾಯಿ ಎಂಬುದಾಗಿ ಹೇಳಿರ್ತಕ್ಕಂಥ ಅವಳ ಬಗ್ಗೆ ಅಲ್ಲಿ ಹೆಸರು ಉಲ್ಲೇಖಿಸಲ್ಪಟ್ಟಿಲ್ಲ. ಪ್ರಿಯರೇ, ನ್ಯಾಯಸ್ಥಾಪಕರು 13ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಅಲ್ಲಿ ಮಾನೋಹ ಎಂಬ ಒಬ್ಬ ಮನುಷ್ಯನಿದ್ದಾನೆ, ಅವನ ಹೆಂಡತಿ ಎಂಬುದಾಗಿ ಅಲ್ಲಿ ಉಲ್ಲೇಖಿಸಲ್ಪಟ್ಟಿದೆ, ಆದರೆ ಆಕೆ ಹೆಸರು ಉಲ್ಲೇಖಿಸಲ್ಪಟ್ಟಿಲ್ಲ. ಈಕೆ ಸಂಸೋನನ ತಾಯಿಯಾಗಿದ್ದಳು. ಈಕೆ ದೇವರನ್ನ ನಂಬುವಂಥವಳಾಗಿದ್ದಳು. ಆಕೆಯು ದೇವರು ತನಗೆ ಹೇಳಿಕೊಟ್ಟಂಥ ಕಾರ್ಯಗಳನ್ನು ಮಾಡಿದಳು, ಆದರೂ ಕೂಡ ಆಕೆ ಹೆಸರು ಉಲ್ಲೇಖಿಸಲ್ಪಟ್ಟಿಲ್ಲ. ಆದಿಕಾಂಡ 19:26 ನಾವು ನೋಡ್ತೇವೆ ಲೋಟನ ಹೆಂಡತಿಯ ಬಗ್ಗೆ. ಲೋಟನ ಹೆಂಡತಿಯು ಹಿಂದಕ್ಕೆ ತಿರುಗಿ ನೋಡಿದ್ದರಿಂದ ಉಪ್ಪಿನ ಕಂಬವಾದಳು ಎಂಬುದಾಗಿ ನೋಡ್ತೇವೆ, ಹೊರತು ಅಲ್ಲಿ ಆಕೆ ಹೆಸರು ನೋಡುವುದಿಲ್ಲ. ಹೀಗೆ ಅನೇಕರ ಹೆಸರು ಉಲ್ಲೇಖಿಸಲ್ಪಟ್ಟಿಲ್ಲ, ಆದರೆ ಇಲ್ಲಿ ಇವನ ಹೆಸರು ಉಲ್ಲೇಖಿಸಲ್ಪಟ್ಟಿದೆ. ದೇಮೇತ್ರಿಯನು ಎಂಬುದಾಗಿ ಅವನ ಹೆಸರು ಉಲ್ಲೇಖಿಸಲ್ಪಟ್ಟಿದೆ. ಇಂದು ನೀವು ಈ ಲೋಕದ ದೃಷ್ಟಿಯಲ್ಲಿ ಅಲ್ಪವಾಗಿ ಕಾಣಿಸುತ್ತಾ ಇರಬಹುದು, ಆದರೆ ನಿನ್ನನ್ನು ಕರ್ತನು ಪ್ರೀತಿಸ್ತಾ ಇದ್ದಾನೆ. ನೀನು ಕರ್ತನ ದೃಷ್ಟಿಯಲ್ಲಿ ಅಮೂಲ್ಯನಾಗಿದ್ದಿ. ದೇವರು ನಿನ್ನನ್ನು ಪ್ರೀತಿಸ್ತಾ ಇದ್ದಾರೆ, ನಿನ್ನನ್ನು ಶ್ರೇಷ್ಠನೆಂದು ಎಣಿಸ್ತಾ ಇದ್ದಾರೆ. ಆ ವಿಧವೆಯ ಬಗ್ಗೆಯೂ ಕೂಡ ನಾವು ನೋಡ್ತೇವೆ. ಆಕೆ ಕಾಣಿಕೆಯ ಪೆಟ್ಟಿಗೆಯಲ್ಲಿ 2 ಕಾಸನ್ನು ಹಾಕಿದಳು. ಆ 2 ಕಾಸಿನಿಂದ ಯಾವ ವಸ್ತುವನ್ನೂ ಕೂಡ ಕೊಂಡುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಕರ್ತನು ನೆನೆಸಲಿಲ್ಲ, ಆದರೆ ಅವಳ ಹೃದಯವನ್ನು, ಅವಳ ಅಂತರಾಳದಲ್ಲಿರ್ತಕ್ಕಂಥ ಆ ತ್ಯಾಗದ ಮನೋಭಾವನೆಯನ್ನ ಯೇಸು ಸ್ವಾಮಿ ಕಂಡರು. ಪ್ರಿಯರೇ, ಆದುದರಿಂದಲೇ ಈ ಲೋಕವು ಎಂದೆಂದಿಗೂ ಮರೆಯದಂತೆ ಅವಳ ಬಗ್ಗೆ ಯೇಸು ಕ್ರಿಸ್ತನು ಸಾಕ್ಷಿ ಕೊಟ್ಟನು. ಪ್ರಕಟಣೆ 3:15 ಹೇಳ್ತದೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು ಎಂಬುದಾಗಿ. ಹೌದು, ಇವತ್ತು ದೇವರು ನಿನ್ನ ಕೃತ್ಯಗಳನ್ನು ಬಲ್ಲಾತನಾಗಿದ್ದಾನೆ. ನಾವು ಯಾವ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ, ಯಾವ ಕರ್ತವ್ಯಗಳನ್ನು ನಾವು ಮಾಡ್ತಾ ಇದ್ದೇವೆ, ಕ್ರಿಸ್ತನಿಗೆ ಮೆಚ್ಚುಗೆ ಜೀವನವನ್ನು ನಾವು ಮಾಡ್ತಾ ಇದ್ದೇವಾ, ನಮ್ಮ ಜೀವಿತ ಸಾಕ್ಷಿ ಹೊಂದುವಂತಹ ಜೀವಿತವಾಗಿದೆಯಾ? ಹೌದು ನನ್ನ ಪ್ರಿಯ ದೇವಜನರೇ, ಚಿಕ್ಕ ಪುಟ್ಟ ಕೆಲಸಗಳಲ್ಲಿಯೇ ಆಗಲಿ ನಾವು ನಂಬಿಗಸ್ತಿಕೆಯಿಂದ ಕೆಲಸವನ್ನು ಮಾಡಬೇಕು. ಸಾಕ್ಷಿಯ ಜೀವಿತವನ್ನು ಜಾಗ್ರತೆಯಿಂದ ಕಾದುಕೊಳ್ಳುವಂಥವರಾಗಿರಬೇಕು. ಆಗ ಯೇಸು ಸ್ವಾಮಿ ನನ್ನನ್ನು ನಿನ್ನನ್ನು ಕೂಡ ನೋಡಿ, ನೀನು ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ನಿನಗೆ ದೊಡ್ಡ ಕೆಲಸದಲ್ಲಿ ಇಡುತ್ತೇನೆ ಎಂಬುದಾಗಿ ಹೇಳುವರು. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಕುರಿತು ಸಾಕ್ಷಿ ಹೇಳುವಂತಹ ಸತ್ಯದ ಆತ್ಮನಾಗಿರುವ ಪರಿಶುದ್ಧಾತ್ಮ ದೇವರೇ, ನಿಮಗೆ ಸ್ತೋತ್ರ ಉಂಟಾಗ್ಲಪ್ಪ. ಕರ್ತನಾದ ಯೇಸು ಕ್ರಿಸ್ತನೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಅಪ್ಪ, ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರ ಉಂಟಾಗ್ಲಪ್ಪ. ನೀನು ನಮ್ಮ ಕುರಿತು ಸಾಕ್ಷಿ ಹೇಳುವಂಥವನಾಗಿದ್ದಿ ದೇವರೇ, ನಿನಗೆ ಸ್ತೋತ್ರ. ಇಂದು ನೀವು ಕೊಟ್ಟಿರುವ ವಾಕ್ಯಕ್ಕೋಸ್ಕರ ವಂದಿಸ್ತೇನಪ್ಪ. ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ ಎಂಬುದಾಗಿ ಆ ದಣಿ ತನ್ನ ಆಳಿಗೆ ಹೇಳಿದ ಹಾಗೆ ದೇವಾ, ನೀವು ಕೂಡ ನಮ್ಮನ್ನು ಹೇಳುವಂಥ ಕೃತ್ಯಗಳನ್ನು ನಾವು ಮಾಡಲಿಕ್ಕಾಗುವಂತೆ ಸಹಾಯ ಮಾಡು ತಂದೆಯೇ. ನೀನು ನಮಗೆ ಕೊಟ್ಟ ಕೆಲಸಗಳನ್ನು ಜವಾಬ್ದಾರಿಕೆಯಿಂದ ಮಾಡಿ ಮುಗಿಸಲಿಕ್ಕೆ ನಮಗೆ ಕೃಪೆ ಮಾಡು ಸ್ವಾಮಿ. ಆ ದೇಮೇತ್ರಿಯನ ಹೆಸರನ್ನು ಸತ್ಯವೇದದಲ್ಲಿ ನೀನು ಉಲ್ಲೇಖಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟ ಹಾಗೆ ದೇವಾ, ನಮ್ಮೆಲ್ಲರ ಹೆಸರುಗಳನ್ನು ಕೂಡ ನಿಮ್ಮ ಜ್ಞಾಪಕಾರ್ಥಕದ ಪುಸ್ತಕದಲ್ಲಿ ಬರೆಯಲ್ಪಡಲಿ ಎಂಬುದಾಗಿ ದೀನತೆಯಿಂದ ನಿಮ್ಮ ಹತ್ತಿರ ಬಂದು ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸಕರ್ತಾರೆ. ಇಂದಿನಿಂದ ದೇವಾ, ನಾವೆಲ್ಲರೂ ನಿನಗೆ ಮೆಚ್ಚುಗೆ ಜೀವನವನ್ನು ಜೀವಿಸಲಿಕ್ಕೆ ಕೃಪೆ ಮಾಡಿ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೆನ್.